ನಮ್ಮ ದೊಡ್ಡ ಕರಳಿನಲ್ಲಿರುವ ಪೆರಿಸ್ಟಲಿ ಮೂವ್ಮೆಂಟ್ ನಾರ್ಮಲ್ ಆಗಬೇಕು. ಆಗ ಮಾತ್ರ ನಮಗೆ ಮೋಷನ್ ಸರಿಯಾಗಿ ಆಗುತ್ತೆ. ನಾವು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗಿಬಿಟ್ಟು ನಮ್ಮ ದೇಹದಲ್ಲಿ ಬೇಡದಿರುವ ವೇಸ್ಟೇಜ್ ಹೊರಗಡೆ ಹೋಗಬೇಕು ಅಂದರೆ ಪೆರಿಸ್ಟಲಿ ಮೂವ್ಮೆಂಟ್ ಸರಿಯಾಗಿರಬೇಕು. ಪೆರಿಸ್ಟಲಿ ಮೂವ್ಮೆಂಟ್ ಸರಿಯಾಗಿತ್ತು ಅಂದರೆ ಮಲಬದ್ಧತೆ ಸಮಸ್ಯೆ ಬರೋದಿಲ್ಲ. ಮಲಬದ್ಧತೆ ಸಮಸ್ಯೆ ಬರೋದಕ್ಕೆ ಮೇನ್ ರೀಸನ್ ಪೆರಿಸ್ಟಲಿ ಮೂವ್ಮೆಂಟ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದರೆ ಈ ಸಮಸ್ಯೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮಲಬದ್ಧತೆ ಸಮಸ್ಯೆ ಬಗ್ಗೆ ತಿಳಿಸ್ಕೊಡ್ತೀನಿ. ಮಲಬದ್ಧತೆ ಸಮಸ್ಯೆ ಬರೋದಕ್ಕೆ ಮೇನ್ ರೀಸನ್ ಏನು, ಯಾವ ರೀಸನಿಂದ ಮಲಬದ್ಧತೆ ಸಮಸ್ಯೆ ಬರುತ್ತೆ, ಹಾಗೆ ಮಲಬದ್ಧತೆ ಸಮಸ್ಯೆ ಬಂದ ಮೇಲೆ ಯಾವೆಲ್ಲ ಕಾಯಿಲೆಗಳನ್ನು ನಾವು ಫೇಸ್ ಮಾಡಬೇಕಾಗುತ್ತೆ, ಮತ್ತು ಮಲಬದ್ಧತೆ ಸಮಸ್ಯೆಗೆ ಪರಿಹಾರ ಏನು, ಮಲಬದ್ಧತೆ ಸಮಸ್ಯೆ ನಾವು ನಿವಾರಣೆ ಮಾಡ್ಕೊಬೇಕು ಅಂದರೆ ಮನೆಯಲ್ಲಿ ಯಾವ ಮನೆಮದ್ದನ್ನು ನಾವು ಮಾಡ್ಕೊಳೋದ್ರ ಮೂಲಕ ಮಲಬದ್ಧತೆ ಸಮಸ್ಯೆನ ನಾವು ನಿವಾರಣೆ ಮಾಡ್ಕೊಬೋದು ಅನ್ನೋದ್ರ ಜೊತೆಗೆ ಕೆಲವೊಂದಿಷ್ಟು ಟಿಪ್ಸನ್ನು ಸಹ ಕೊಡ್ತೀನಿ. ನೀವು ಇದಿಷ್ಟು ಫಾಲೋ ಮಾಡೋದ್ರಿಂದ ನೀವು ಮಲಬದ್ಧತೆ ಸಮಸ್ಯೆಯಿಂದ ನಿವಾರಣೆ ಮಾಡ್ಕೊಬೋದು, ಮಲಬದ್ಧತೆ ಸಮಸ್ಯೆನ ನೀವು ನಿವಾರಣೆ ಮಾಡ್ಕೊಬೋದು. ಸೊ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ನನ್ನ ಚಾನಲ್ನ ವಾಚ್ ಮಾಡಿ, ಯಾಕೆಂದರೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ನಾನು ಅಷ್ಟು ಒಳ್ಳೆ ಕಂಟೆಂಟನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಮಲಬದ್ಧತೆ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜಾಸ್ತಿ ಆಗ್ತಿದೆ. ಮಲಬದ್ಧತೆ ಸಮಸ್ಯೆ ತುಂಬ ಜಾಸ್ತಿ ಆದರೆ ಏನಾಗುತ್ತೆ ಅಂದರೆ ಪೈಲ್ಸ್ ಆಗುತ್ತೆ. ಸೊ ಪೈಲ್ಸ್ ಅಂತೂ ಇತ್ತೀಚಿನ ದಿನಗಳಲ್ಲಿ ಯಂಗ್ ಏಜಲ್ಲೂ ಇನ್ನೂ ಜಾಸ್ತಿ ಬರ್ತಾ ಇದೆ. ಅದಕ್ಕೆ ಆಪ್ರೇಷನ್ಸ್ ಎಲ್ಲ ಮಾಡಿಸ್ಕೊತಾ ಇದ್ದಾರೆ ಇವಾಗ ಯಂಗ್ ಏಜ್ ಜನ್ರೇಷನಲ್ಲಿ. ಇದು ತುಂಬಾ ಜಾಸ್ತಿ ಆಗ್ತಿದೆ. ಇದಕ್ಕೆ ಮೈನ್ ರೀಸನ್ ಏನಪ್ಪ ಅಂದರೆ ನೀವು ತಿನ್ನೋ ಆಹಾರದಲ್ಲಿ ಫೈಬರ್ ಹೆಚ್ಚಾಗಿಲ್ಲ ಅಂದರೆ ಈ ಪ್ರಾಬ್ಲಮ್ಸ್ ಆಗುತ್ತೆ. ನಾವು ತಿನ್ನೋ ಆಹಾರದಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರಬೇಕು. ನಾರಿನಂಶ ಇರುವಂಥ ಆಹಾರಗಳನ್ನು ನಾವು ತಿನ್ನಬೇಕಾಗುತ್ತೆ. ನಾವು ತಿನ್ನೋ ಆಹಾರ ತುಂಬಾ ಇಂಪಾರ್ಟೆಂಟು. ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ನೀವೇನು ಆಹಾರ ತಿಂತಾ ಇದ್ದೀರಾ ಅನ್ನೋದ್ರ ಮೇಲೆ ನಿಮ್ಮ ಗಮನ ಜಾಸ್ತಿ ಇರಲಿ. ನಾವು ತಿನ್ನೋ ಆಹಾರದಲ್ಲಿ ಫೈಬರ್ ಇದೆಯಾ ಅಥವಾ ಇದು ಕ್ಯಾಲ್ಶಿಯಮ್ ಇದೆಯಾ ಇಲ್ಲ ಆ ಥರ ಎಲ್ಲ ನಾವು ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟು ನಾವು ತಿನ್ನಬೇಕಾಗುತ್ತೆ. ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ತಿನ್ನೋ ಆಹಾರದಲ್ಲಿ ಫೈಬರ್ ಇಲ್ಲ ಅಂತ ಅಂದಾಗ ನಮಗೆ ಈ ಸಮಸ್ಯೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಹಾಗಾದರೆ ಫೈಬರ್ ಇರುವ ಆಹಾರಗಳು, ತರಕಾರಿಗಳು ಯಾವುವು ಅಂತ ಹೇಳೋದಾದರೆ ಹೀರೆಕಾಯಿ, ಮೂಲಂಗಿ, ಬೆಂಡೆಕಾಯಿ, ಸೋರೆಕಾಯಿ, ಸೊಪ್ಪು, ಈ ಥರದ್ರಲ್ಲೆಲ್ಲ ಫೈಬರ್ ಅಂಶ ಅಂದರೆ ನಾರಿನಂಶ ತುಂಬ ಜಾಸ್ತಿ ಇರುತ್ತೆ. ಈ ಆಹಾರಗಳನ್ನು ಮಲಬದ್ಧತೆ ಸಮಸ್ಯೆ ಇರೋರು ಈ ತರಕಾರಿಗಳನ್ನ ತಿಂದರೆ ತುಂಬಾ ಒಳ್ಳೆಯದು ಹೆಲ್ತಿಗೆ. ಮತ್ತು ನಮ್ಮ ಬಾಡಿಯಲ್ಲಿ ಡಿಹೈಡ್ರೇಷನ್ ಆಗದೆ ಇರೋ ಹಾಗೆ ನಾವು ನೋಡ್ಕೊಬೇಕಾಗುತ್ತೆ. ನಮ್ಮ ಬಾಡಿ ಡಿಹೈಡ್ರೇಷನ್ ಆಯಿತು ಅಂದರೆ ಅವಾಗೂ ಕೂಡ ಈ ಸಮಸ್ಯೆ ಬರುತ್ತೆ. ನಾವು ನೀರು ಜಾಸ್ತಿ ಕುಡಿಬೇಕಾಗುತ್ತೆ. ನಮ್ಮ ದೇಹದಲ್ಲಿ ನೀರಿನಂಶ ಕಡಿಮೆ ಆಗದೆ ಇರೋ ಹಾಗೆ ನಾವು ನೋಡ್ಕೊಬೇಕಾಗುತ್ತೆ. ನಮ್ಮ ದೇಹದಲ್ಲಿ ನೀರಿನಂಶ ಜಾಸ್ತಿ ಇತ್ತು ಅಂದರೆ ಈ ಸಮಸ್ಯೆ ನಮಗೆ ಬರೋದಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಜಾಸ್ತಿ ಸ್ಟ್ರೆಸ್ ತೊಗೊಬೋದು. ತುಂಬ ಟೆನ್ಷನ್ ತೊಗೊಳೋದು, ಎಲ್ಲದಕ್ಕೂ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಟೆನ್ಷನ್ ತೊಗೊಳ್ತಾ ಇರೋದು, ಕೋಪ ಜಾಸ್ತಿ ಮಾಡ್ಕೊಳ್ತಾ ಇರೋದು, ಈ ಥರದನ್ನೆಲ್ಲ ನಾವು ಮಾಡಬಾರ್ದು. ಈ ಥರದ್ದೆಲ್ಲ ಮಾಡಿದಾಗೂ ಕೂಡ ಈ ಸಮಸ್ಯೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಮತ್ತು ನಾವು ತುಂಬ ಸ್ಟ್ರೆಸ್ ತೊಗೊಂಡಾಗ, ತುಂಬ ಕೋಪ ಮಾಡ್ಕೊಂಡಾಗ, ಸಣ್ಣ ಪುಟ್ಟ ವಿಷಯಕ್ಕೂ ಸಿಡಿ ಅಂತ ಮಾಡಿದಾಗ ನಮಗೆ ನಿದ್ದೆ ಸರಿಯಾಗಿ ಬರೋದಿಲ್ಲ. ನಿದ್ದೆ ಸರಿಯಾಗಿ ಆಗಿಲ್ಲ ಅಂದರೆ ಈ ಮೋಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಮತ್ತು ಊಟ ಮಾಡಿದ ತಕ್ಷಣ ಕೆಲವೊಬ್ಬರು ಹಾಗೆ ಮಲ್ಕೊಂಡ್ಬಿಡ್ತೀರ. ಊಟ ಮಾಡಿದ ತಕ್ಷಣ ಸ್ವಲ್ಪ ವಾಕ್ ಮಾಡಬೇಕು. ಊಟ ಮಾಡಿದ ತಕ್ಷಣ ಹಾಗೆ ಮಲಗಿದರೆ ನಾವು ತಿನ್ನಂಥ ಆಹಾರ ಸರಿಯಾಗಿ ಜೀರ್ಣ ಆಗೋದಿಲ್ಲ. ಆಗ ಈ ಮೋಷನ್ ಪ್ರಾಬ್ಲಮ್ದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಇದಿಷ್ಟು ರೀಸನ್ಸ್ ಆಯಿತು, ಯಾವ ಕಾರಣದಿಂದ ನಮಗೆ ಮಲಬದ್ಧತೆ ಸಮಸ್ಯೆ ಬರುತ್ತೆ ಅಂತ ಇವಾಗ ತಿಳಿಸ್ಕೊಟ್ಟೆ. ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ಈ ಮಲಬದ್ಧತೆ ಸಮಸ್ಯೆ ನಮಗೆ ಬಂತು ಅಂದರೆ ನಾವು ಯಾವೆಲ್ಲ ಕಾಯಿಲೆಗಳನ್ನ ಫೇಸ್ ಮಾಡಬೇಕಾಗುತ್ತೆ. ಇವಾಗ ಮಲಬದ್ಧತೆ ಸಮಸ್ಯೆ ಬಂದರೆ ಈ ಕಾಯಿಲೆ ಬರೋದಂತೂ ಫಿಕ್ಸ್ ಅನ್ನೋ ಥರ ಯಾವ ಕಾಯಿಲೆಗಳು ಬರ್ತವೆ ಅಂತ ಇವಾಗ ಹೇಳ್ತಾ ಹೋಗ್ತೀನಿ. ಫಸ್ಟ್ನೇದು ಬಂದುಬಿಟ್ಟು ಮೈಗ್ರೇನ್. ಮಲಬದ್ಧತೆ ಸಮಸ್ಯೆ ಇತ್ತು ಅಂದರೆ ಅವರಿಗೆ ಮೈಗ್ರೇನ್ ಜಾಸ್ತಿ ಬರ್ತಾ ಹೋಗುತ್ತೆ. ಮೈಗ್ರೇನ್ ಅಂದರೆ ಇವಾಗ ಒಂದು ಸೈಡ್ ತಲೆನೋವು ಬರುತ್ತೆ, ಇನ್ನೊಂದು ಟೈಮು ಇನ್ನೊಂದು ಸೈಡ್ ತಲೆನೋವು ಬರುತ್ತೆ. ಸೊ ತಲೆನೋವು ಜಾಸ್ತಿ ಬರ್ತಾ ಇರುತ್ತೆ, ಪದೇ ತಲೆನೋವು ಬರ್ತಾ ಇರುತ್ತೆ. ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ತಿನ್ನಂಥ ಆಹಾರ ಸರಿಯಾಗಿ ಜೀರ್ಣ ಆಗಲ್ಲ ಅಲ್ವಾ, ಹಾಗಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ಮತ್ತು ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗಿರುತ್ತೆ, ಟೈಮಿಗೆ ಸರಿಯಾಗಿ ಅದು ಆಗ್ತಾ ಇರಲ್ಲ. ನೆಕ್ಸ್ಟ್ ಸ್ಕಿನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸ್ಕಿನ್ನಲ್ಲಿ ಕೆಲವೊಂದು ಪ್ರಾಬ್ಲಮ್ಸನ್ನು ಫೇಸ್ ಮಾಡಬೇಕಾಗುತ್ತೆ. ನೆಕ್ಸ್ಟು ನರಗಳಲ್ಲಿ ವೀಕ್ನೆಸ್ಸು, ನರಗಳ ದೌರ್ಬಲ್ಯ, ನರಗಳಲ್ಲಿ ತುಂಬ ಕಾಲು ಸೆಳೆತ, ಈ ಥರ ನರಗಳ ದೌರ್ಬಲ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ತುಂಬಾ ವೀಕ್ನೆಸ್ಸು, ಈ ಥರ ಕೈಕಾಲೆಲ್ಲ ನೋವು, ಹಿಡಿಯೋದು, ಈ ಥರ ಕೆಲವೊಂದು ಸಮಸ್ಯೆಗಳು ಸ್ಟಾರ್ಟ್ ಆಗ್ತಾ ಹೋಗ್ತವೆ. ನೆಕ್ಸ್ಟು ಮೇಯ್ನ್ ಬಂದುಬಿಟ್ಟು ಪೈಲ್ಸ್ ಆಗುತ್ತೆ. ಇವಾಗ ಯಾರಲ್ಲಿ ಮಲಬದ್ಧತೆ ಸಮಸ್ಯೆ ಜಾಸ್ತಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಅವರಿಗೆ ಪೈಲ್ಸ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ತುಂಬಾ ಇಂಪಾರ್ಟೆಂಟ್ ಮಲಬದ್ಧತೆ ಸಮಸ್ಯೆ ನಿವಾರಣೆ ಮಾಡ್ಕೊಳೋದು. ಇವಾಗ ಇತ್ತೀಚಿನ ದಿನಗಳಲ್ಲಂತೂ ತುಂಬ ಜಾಸ್ತಿ ಆಗ್ತಿದೆ ಪೈಲ್ಸು. ಎಲ್ಲ ಯಂಗ್ ಏಜಲ್ಲಂತೂ ತುಂಬ ಜನಕ್ಕೆ ಆಗ್ತಿದೆ. ತುಂಬ ಜನ ಆಪ್ರೇಷನ್ಸ್ ಎಲ್ಲ ಮಾಡಿಸ್ಕೊತಿದ್ದಾರೆ. ಸೊ ದಯವಿಟ್ಟು ಅಲ್ಲಿ ತನಕ ಹೋಗಬೇಡಿ. ಸಣ್ಣದ್ರಲ್ಲೇ ನೀವು ಮಲಬದ್ಧತೆ ಸಮಸ್ಯೆನ ನಿವಾರಣೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು, ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಇವಾಗ ನಮ್ಮ ಬಾಡಿಯಲ್ಲಿ ಇರುವಂತಹ ವಿಷ
ವಿಷಾಂಶಗಳು ನಮ್ಮ ಹೊರ ಹಾಕ್ತೇನೆ ಹಾಗೆ ಇದ್ದರೆ ಅದು ಆರೋಗ್ಯಕ್ಕೆ ತುಂಬ ಡೇಂಜರು. ಸೊ ಹಾಗಾಗಿ ಮಲಬದ್ಧತೆ ಸಮಸ್ಯೆ ನಿವಾರಣೆ ಮಾಡ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮಲಬದ್ಧತೆ ಸಮಸ್ಯೆ ಇತ್ತು ಅಂದರೆ ಇವಾಗ ಮಲಬದ್ಧತೆ ಸಮಸ್ಯೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಮನೆಮದ್ದು ಏನು ಮಾಡ್ಕೊಬೋದು ಅಂತ ಹೇಳ್ತಾ ಹೋಗ್ತೀನಿ. ಒಂದು 3ರಿಂದ 4 ಮನೆಮದ್ದನ್ನು ನಾನು ಹೇಳ್ತೀನಿ. ಅದರಲ್ಲಿ ನಿಮಗೆ ಯಾವುದು ಬೆಟರ್ ಅನಿಸುತ್ತೋ ಅದನ್ನು ನೀವು ಮಾಡ್ತಾ ಹೋಗಿ. ಸೊ ಫಸ್ಟಿಗೆ ಬಂದುಬಿಟ್ಟು ನಾನಿಲ್ಲಿ ದ್ರಾಕ್ಷಿ ತೊಗೊಂಡಿದ್ದೀನಿ. ದ್ರಾಕ್ಷಿ ಅಂತೂ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಮ್ಮ ಕರುಳು ಶುದ್ಧಿಯಾಗೋದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ನಮ್ಮ ದೇಹದಲ್ಲಿರುವ ವಿಷಕಾರಿ ವಸ್ತುಗಳನ್ನು ಹೊರಹಾಕೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ. ನಮ್ಮ ಚರ್ಮಕ್ಕೆ ಸಂಬಂಧಪಟ್ಟ ಕೆಲವೊಂದು ಕಾಯಿಲೆಗಳನ್ನು ಅಷ್ಟೇ ನಾವು ದ್ರಾಕ್ಷಿ ದೂರ ಮಾಡುತ್ತೆ. ದ್ರಾಕ್ಷಿ ನಾವು ತಿಂತಾ ಹೋಗೋದ್ರಿಂದ ನಮ್ಮ ಚರ್ಮ ಸ್ಕಿನ್ ರಿಲೇಟೆಡ್ ಏನೇ ಸಮಸ್ಯೆ ಇದ್ದರೂ ಕೂಡ ಅದು ಕೂಡ ನಿವಾರಣೆ ಆಗುತ್ತೆ. ನಮ್ಮ ರಕ್ತವನ್ನು ಶುದ್ಧಿಯಾಗೋದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ನಮ್ಮ ಹೃದಯದ ಆರೋಗ್ಯಕ್ಕೂ ಅಷ್ಟೇ ಇದು ತುಂಬ ಒಳ್ಳೆಯದು. ನಾನಿಲ್ಲಿ ಒಣ ದ್ರಾಕ್ಷಿನ ತೊಗೊಂಡಿದ್ದೀನಿ. ಒಣ ದ್ರಾಕ್ಷಿ ಒಂದು 15 ತೊಗೊಳ್ಳಿ ಸಾಕು. ಒಂದು 15 ಒಣ ದ್ರಾಕ್ಷಿನ ತೊಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಫಸ್ಟು ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಳಿ. ಫಸ್ಟಿಗೆ ಒಂದು ನೀರಲ್ಲಿ ಚೆನ್ನಾಗಿ ತೊಳ್ಕೊಂಬಿಟ್ಟು ಆ ನೀರನ್ನು ಚೆಲ್ಬಿಟ್ಟು ನೆಕ್ಸ್ಟು ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಬಿಟ್ಟು ಅದನ್ನು ನೀವು ಓವರ್ನೈಟ್ ಫುಲ್ಲು ನೆನೆಯೋದಕ್ಕೆ ಬಿಡಿ. ಸೊ ದ್ರಾಕ್ಷಿ ಚೆನ್ನಾಗಿ ನೆನೆಯಬೇಕು ರಾತ್ರಿ ಫುಲ್ಲು. ಚೆನ್ನಾಗಿ ತೊಳ್ಕೊಂಬಿಟ್ಟು ಆಮೇಲೆ ನೆನೆ ಇಡಿ. ಚೆನ್ನಾಗಿ ತೊಳ್ಕೊಂಬಿಟ್ಟು ನೆನೆಸಿಬಿಡಿ. ಒಂದು 15 ದ್ರಾಕ್ಷಿ ತೊಗೊಂಬಿಟ್ಟು ನೆನೆಸಿ ರಾತ್ರಿ ಫುಲ್ಲು ಅದು ಚೆನ್ನಾಗಿ ನೆನೆಯಲಿ. ಬೆಳಗ್ಗೆ ಎದ್ದು ನೋಡಿದಾಗ ದ್ರಾಕ್ಷಿ ಚೆನ್ನಾಗಿ ಅರಳಿರುತ್ತೆ. ಇವಾಗ ನೋಡಿ ನಾನು ತೋರಿಸ್ತೀನಿ ಬೆಳಗ್ಗೆ ಯಾವ ಥರ ದ್ರಾಕ್ಷಿ ಚೆನ್ನಾಗಿ ಅರಳಿದೆ ಅಂತೇಳ್ಬಿಟ್ಟು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ ಅಲ್ವಾ ದ್ರಾಕ್ಷಿ. ಇದನ್ನು ಹಾಗೇನೂ ತಿನ್ಬೋದು. ಹಾಗೆ ತಿನ್ನೋದಕ್ಕಿಂತ ನಾವೇನು ಚೆನ್ನಾಗಿ ತೊಳೆದುಬಿಟ್ಟು ದ್ರಾಕ್ಷಿ ನೆನೆ ಇಟ್ಟಿರ್ತೀವಲ್ಲ, ಹಾಗಾಗಿ ಈ ನೀರಿನಲ್ಲೇ ದ್ರಾಕ್ಷಿನ ಚೆನ್ನಾಗಿ ಕಿವುಚಿ, ಚೆನ್ನಾಗಿ ಅದು ನೀಟಾಗೆಲ್ಲ ಸ್ಮ್ಯಾಶ್ ಆಗಬೇಕು. ಆ ಥರ ಕೈಯಲ್ಲೇ ಕಿವುಚಿ, ಕೈಯಲ್ಲೇ ಚೆನ್ನಾಗಿ ಅಷ್ಟೂ ದ್ರಾಕ್ಷಿನ ಚೆನ್ನಾಗಿ ಕಿವುಚಿಬಿಟ್ಟು ಆ ನೀರನ್ನು ನೀವು ಕುಡಿಯೋದ್ರಿಂದ ನಿಮಗೆ ಮೋಷನ್ಸು ನೀಟಾಗಿ ಆಗುತ್ತೆ. ಇವಾಗ ಮೋಷನ್ಸ್ ಪ್ರಾಬ್ಲಮ್ ಯಾರಿಗೆಲ್ಲ ಇರುತ್ತೆ, ಇವಾಗ ಕೆಲವೊಂದು ಟೈಮ್ ಹೋಗಿ 10 ನಿಮಿಷ 5 ನಿಮಿಷ 10 ನಿಮಿಷ 15 ನಿಮಿಷ ಕೂತ್ರೂ ಅವ್ರಿಗೆ ಮೋಷನ್ ಬರೋಲ್ಲ. ಆ ಥರ ಸಮಸ್ಯೆ ಇರೋರೆಲ್ಲ ಈ ನೀರನ್ನು, ಈ ದ್ರಾಕ್ಷಿ ಸಮೇತ ದ್ರಾಕ್ಷಿ ಮತ್ತು ನೀರನ್ನು ಎರಡನ್ನೂ ಸಹ ಸೇವನೆ ಮಾಡೋದ್ರಿಂದ ಅವರಿಗೆ ಮೋಷನ್ ಕ್ಲಿಯರಾಗಿ ಆಗುತ್ತೆ. ನಿಮಗೆ ಮೋಷನಿಗೆ ಸಂಬಂಧಪಟ್ಟ ಯಾವುದೇ ಕೂಡ ಪ್ರಾಬ್ಲಮ್ಸು ನಿಮಗೆ ಆಗೋದಿಲ್ಲ. ಸರಿಯಾಗಿ ಟೈಮಿಗೆ ಸರಿಯಾಗಿ ನೀಟಾಗಿ ಇದು ಮೋಷನ್ ಕ್ಲಿಯರ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನೀವು ಡೈಲಿ ಈ ಥರ ಮಾಡ್ತಾ ಬರೋದ್ರಿಂದ ನಿಮಗೆ ಮೋಷನ್ ಪ್ರಾಬ್ಲಮ್ ಆಗೋದಿಲ್ಲ. ಆವಾಗ ಮಲಬದ್ಧತೆ ಸಮಸ್ಯೆಯಿಂದ ನೀವು ದೂರ ಆಗ್ಬೋದು. ದ್ರಾಕ್ಷಿ ಅಷ್ಟು ಒಳ್ಳೆ ಹೆಲ್ಪು ಮಾಡುತ್ತೆ. ನೆಕ್ಸ್ಟ್ 2ನೇ ರೆಮಿಡಿ ಬಂದುಬಿಟ್ಟು ನೀರು ಜಾಸ್ತಿ ಕುಡಿತಾ ಬನ್ನಿ. ಯಾವ ಥರ ಅಂದರೆ ಇವಾಗ ಬೆಳಗ್ಗೆ ಎದ್ದ ತಕ್ಷಣ 1 ಲೋಟ ಬಿಸಿ ನೀರನ್ನು ಕುಡೀರಿ. ಬಿಸಿ ನೀರನ್ನು ಒಂದೇ ಸಲ ಫಾಸ್ಟಾಗಿ ಕುಡಿಬೇಡಿ. ಕುತ್ಕೊಂಡ್ಬಿಟ್ಟು ಸಮಾಧಾನದಿಂದ ನಿಧಾನಕ್ಕೆ ಸ್ವಲ್ಪನೇ ನೀರನ್ನು ಕುಡಿತಾ ಬರಬೇಕು. 1 ಲೋಟ ಬಿಸಿ ನೀರನ್ನು ನೀವು ಕುಡಿಬೇಕು. ಕುಡಿದಾದ್ಮೇಲೆ ಒಂದು 10 ನಿಮಿಷ ವಾಕ್ ಮಾಡಿ. 10 ನಿಮಿಷ ವಾಕ್ ಮಾಡಾದಮೇಲೆ ಈ ಥರ ನೀವು ಡೈಲಿ ಮಾಡ್ತಾ ಬರೋದ್ರಿಂದ ನಿಮಗೆ ಮೋಷನ್ ಪ್ರಾಬ್ಲಮ್ಮು ನಿಧಾನವಾಗಿ ಕಮ್ಮಿ ಆಗ್ತಾ ಹೋಗುತ್ತೆ. ಮಲಬದ್ಧತೆ ಸಮಸ್ಯೆಯಿಂದ ನಿಮಗೆ ನಿವಾರಣೆ ಸಿಗುತ್ತೆ. ಇದು ಸಿಂಪಲ್ ಟಿಪ್ಪು. ಫಸ್ಟ್ನೇದವರು ಮಾಡಿ, 2ನೇದವರು ಮಾಡಿ. ನೆಕ್ಸ್ಟ್ 3ನೇದು ಬಂದುಬಿಟ್ಟು ಅರ್ಧ ಸ್ಪೂನ್ನಷ್ಟು ಆಯುರ್ವೇದದಲ್ಲಿ ಸಿಗುತ್ತಲ್ವ, ತ್ರಿಫಲ ಚೂರ್ಣ ಅಂತ ಸಿಗುತ್ತೆ ಪೌಡ್ರು. ಆ ತ್ರಿಫಲ ಚೂರ್ಣ ಪೌಡ್ರನ್ನು ತೊಗೊಳ್ಳಿ. ರಾತ್ರಿ ಮಲಗೋಕ್ಕೂ ಮುಂಚೆ ಒಂದು ಅರ್ಧ ಚಮಚ ತ್ರಿಫಲ ಚೂರ್ಣ ಪೌಡ್ರನ್ನು ಬಿಸಿ ನೀರಿಗೆ ಹಾಕಿ ಅದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಅದನ್ನು ಕುಡಿದು ಬಿಟ್ಟು ಮಲಗಿ. ಈ ಥರ ಮಾಡೋದ್ರಿಂದ ಅಷ್ಟೇ ನಿಮಗೆ ಮೋಷನ್ ಬೆಳಗ್ಗೆ ಎದ್ದಾಗ ಸರಿಯಾಗಿ ಆಗುತ್ತೆ. ಅರ್ಧ ಚಮಚ ತ್ರಿಫಲ ಚೂರ್ಣನನ್ನು 1 ಲೋಟ ಬಿಸಿ ನೀರಿಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಆ ನೀರನ್ನು ನೀವು ಕುಡಿಯೋದ್ರಿಂದನೂ ಕೂಡ ನಿಮಗೆ ಮೋಷನ್ ಪ್ರಾಬ್ಲಮ್ಮು ನಿವಾರಣೆ ಆಗುತ್ತೆ. ಇದು 3ನೇ ರೆಮಿಡಿ. ಇದ್ರ ಜೊತೆಗೆ ನೀರು ಜಾಸ್ತಿ ಕುಡಿತಾ ಬನ್ನಿ. ನೀರು ಜಾಸ್ತಿ ಕುಡಿದ್ರೆ ನೀವು ತಿನ್ನೋಂಥ ಆಹಾರ ಸರಿಯಾಗಿ ಜೀರ್ಣ ಆಗುತ್ತೆ. ಆವಾಗ ಯಾವುದೇ ಥರ ಮೋಷನ್ ಪ್ರಾಬ್ಲಮ್ಸು ಆಗೋದಿಲ್ಲ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಮಲಬದ್ಧತೆ ಸಮಸ್ಯೆಗೆ ಯಾವ ಕೈ ಬರುತ್ತೆ, ಅದಕ್ಕೆ ರೀಸನ್ ಏನು, ಮಲಬದ್ಧತೆ ಸಮಸ್ಯೆ ಬಂದರೆ ಯಾವೆಲ್ಲ ಕಾಯಿಲೆಗಳು ಸ್ಟಾರ್ಟ್ ಆಗ್ತಾ ಹೋಗ್ತವೆ, ಮತ್ತು ಅದಕ್ಕೆ ಮನೆಮದ್ದು ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ಗಾಗಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.